ನೋಡಿ, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಆರೋಪಿಗಳ ಬಂಧನದ ವಿಷಯವನ್ನು ಅರ್ಧ ಗಂಟೆಯಲ್ಲಿ ಹೇಳಿ ಮುಗಿಸೋಣ, ಆಮೇಲೆ ಬೇರೆ ಸ್ಟೋರಿಗೆ ಹೋಗೋಣ ಅಂದ್ಕೊಂಡು ಇದು ಪೂರ್ತಿ ಮುಗೀತಿಲ್ಲ. ಅದೇ ಹೇಳ್ತಾ ಇದ್ದೆ ನಾನು. ಈಗ ಇವನೊಂದು ಕ್ಯಾಪ್ ತಗೊಂಡಿದ್ದರಿಂದ, ಕ್ಯಾಪ್ ಹಾಕ್ಕೊಂಡಿದ್ದಕ್ಕೆ ರಾಮೇಶ್ವರಂ ಕೆಫೆಯ ಬಾಂಬರ್ ಅರೆಸ್ಟ್ ಆದ. ಬಟ್ ಹೀ ಈಸ್ ಅ ಪಾರ್ಟ್ ಆಫ್ ಅ ಮಾಡ್ಯೂಲ್, ಒಂದು ತಂಡದ ಭಾಗ ಇವನು. ಇಡೀ ತಂಡ ಎಕ್ಸ್ಪೋಸ್ ಆಗಿದ್ದು ಹೇಗೆ? ಒಂದು ಗಲಭೆಯಿಂದ. ನೆನಪಿರ್ಬೇಕು ನಿಮಗೆ, 2022 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲ ಕಡೆ ಆಗುವಂಗೆ ಶಿವಮೊಗ್ಗದಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇತ್ತು. ಒಂದು ಮಾಲ್ನಲ್ಲಿ ಗಲಾಟೆ ಶುರುವಾಗುತ್ತೆ, ಶಿವಪ್ಪ ನಾಯಕ ಮಾಲ್. ಸ್ವಾತಂತ್ರ್ಯ ಹೋರಾಟಗಾರರ ಫ್ಲೆಕ್ಸ್ಗಳ ಮಧ್ಯದಲ್ಲಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ದು ಯಾಕೆ ಫೋಟೋ ಹಾಕಿದ್ದೀರಿ ಅಂತ ಕೆಲವರು ಗಲಾಟೆ ಶುರು ಮಾಡ್ತಾರೆ. ಹಾಗೆ ಅಲ್ಲಿ ಗಲಾಟೆ ಶುರುವಾಯಿತು ಮಾಲ್ನಲ್ಲಿ. ಇನ್ನೊಂದು ಸರ್ಕಲ್ನಲ್ಲಿ, ಆ ಸರ್ಕಲ್ ಹೆಸರು ಅಮೀರ್ ಅಹಮದ್ ಸರ್ಕಲ್. ಈ ಸರ್ಕಲ್ನಲ್ಲೂ ಸಂಘಟನೆಯವರು ಯಾರು ಸ್ವಾತಂತ್ರ್ಯೋತ್ಸವ ಮಾಡ್ತಾ ಇದ್ದವರು ಸಾವರ್ಕರ್, ಇದೇ ದೃಶ್ಯಗಳು, ಸಾವರ್ಕರ್ದು ಫ್ಲೆಕ್ಸ್ ಹಾಕಿರ್ತಾರೆ. ಆಗಸ್ಟ್ 15, 2022 ಸ್ವಾತಂತ್ರ್ಯ ದಿನಾಚರಣೆ. ಕೆಲವು ಮುಸ್ಲಿಮರು ಬಂದು ಅದನ್ನು ಹರಿದು ಹಾಕ್ತಾರೆ, ಕಿತ್ತು ಹಾಕ್ತಾರೆ. ಗಲಾಟೆ ಶುರುವಾಗುತ್ತೆ. ಗಲಾಟೆ ಶುರುವಾದಾಗ ಈ ಗಲಾಟೆಗೂ ಸ್ವಾತಂತ್ರ್ಯ ದಿನಾಚರಣೆಗೂ ಸಾವರ್ಕರ್ ಫ್ಲೆಕ್ಸಿಗೂ ಸಂಬಂಧನೇ ಇಲ್ಲದೆ ತನ್ನ ಪಾಡಿಗೆ ತಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರೇಮ್ ಸಿಂಗ್ ಅನ್ನುವ ಹುಡುಗನಿಗೊಬ್ಬರಿಗೆ ಯಾರೋ ಬೈಕಲ್ಲಿ ಬರ್ತಾರೆ, ಚಾಕು ಇರಿದು ಹೋಗ್ಬಿಡ್ತಾರೆ. ಚಾಕು ಹಾಕಿ ಹೋಗ್ಬಿಡ್ತಾರೆ. ಬಡಪಾಯಿ ಹುಡುಗ ಅವನು, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದವನು. ರಾಜಸ್ಥಾನದವನು ದುಡ್ಕಂತ ತಿನ್ನೋದಕ್ಕೆ ಬಂದಿರುತ್ತೆ ಪಾಪ. ಇದು ಶಿವಮೊಗ್ಗಕ್ಕೆ ಇದೇ ಹುಡುಗ ಇಲ್ಲಿದಾನೆ ನೋಡಿ. ಇವನಿಗೆ ಚಾಕು ಹಾಕ್ಬಿಡ್ತಾರೆ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು. ಯಾರು ಚಾಕು ಹಾಕಿದ್ರು ಅಂತ ಹುಡುಕ್ತಾ ಹೋದಾಗ ಪೊಲೀಸರಿಗೆ ಜಬೀವುಲ್ಲಾ ಸಿಗ್ತಾನೆ. ಇಲ್ಲಿದಾನೆ ನೋಡಿ, ಇವನು ಜಬೀವುಲ್ಲಾ. ಇವನು ಸಿಗ್ತಾನೆ. ಇವನನ್ನು ಎಳ್ಕೊಂಡು ಬಂದು ವರ್ಕೌಟ್ ಮಾಡುವಾಗ ಮೊಬೈಲ್ ಚೆಕ್ ಮಾಡ್ತಾರೆ ಪೊಲೀಸರು. ಮೊಬೈಲ್ ಚೆಕ್ ಮಾಡಿದ್ರೆ ಬಾಂಬ್, ಅದರಲ್ಲಿ ಐಸಿಸ್ನ ವಿಡಿಯೋಗಳಿದ್ದವು, ಲಷ್ಕರ್ ಎ ತಯ್ಯಬಾದ ವಿಡಿಯೋಗಳು, ತಾಲಿಬಾನ್ನ ವಿಡಿಯೋಗಳು, ಭಾರತದಲ್ಲಿ ಯಾಕೆ ಭಯೋತ್ಪಾದನೆ ಅಲ್ಲ, ಧರ್ಮಯುದ್ಧವನ್ನು ಜಾಸ್ತಿ ಮಾಡಬೇಕು ಅನ್ನೋದರ ಏನೋ ಪ್ರವಚನಗಳು ಎಲ್ಲ ಸಿಕ್ಕಿವೆ ಇವನು ಮೊಬೈಲ್ನಲ್ಲಿ. ಅವೆಲ್ಲ ಫಾರ್ವರ್ಡೆಡ್ಡು. ಅವುಗಳ ಪೈಕಿ ಒಂದು ವಿಡಿಯೋ ಪೊಲೀಸರಿಗೆ ಸ್ಪೆಷಲ್ ಇಂಟ್ರೆಸ್ಟ್ ತರಿಸ್ತು. ಏನದು? ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇರುವ ವಿಡಿಯೋ. ಅಕ್ಕಪಕ್ಕದವರು ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಅಲ್ಲಿನ ಡೆಮೋಗ್ರಫಿ ಅಂದರೆ ವಾತಾವರಣ ನೋಡಿದ್ರೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ನಡೆದಿರೋದು ಅಂತ. ಈ ವಿಡಿಯೋ ಏನು ಅಂತ ಕೇಳಿದ್ರು ಪೊಲೀಸರು. ಈ ವಿಡಿಯೋ ಏನು ಅಂತ ನನಗೆ ಗೊತ್ತಿಲ್ಲ, ಮಾಜ್ ಮುನೀರ್ ಕಳಿಸಿದ್ದು ನನಗೆ ಅಂದ ಇವನು ಜಬೀವುಲ್ಲಾ. ಮಾಜ್ ಮುನೀರ್ ಕಳಿಸಿದ್ದು ನನಗೆ ಅಂದ. ಅಲ್ಲಿಗೆ ಮಾಜ್ ಮುನೀರ್ ಎಲ್ಲೋ ಲೈಟ್ ಹತ್ತಂಗಾಯ್ತು ಪೊಲೀಸರಿಗೆ. ಇಲ್ಲಿದ ನೋಡಿ ಮಾಜ್ ಮುನೀರ್. ಶಿವಮೊಗ್ಗದಲ್ಲಿ ಚಾಕು ಇರುತ್ತಾ? ಅದಕ್ಕಿಂತ ಮುಂಚೆ ಗೋಡೆ ಬರಹ ತೋರಿಸಿದ್ವಿ ನಾವು ನಿಮಗೆ. ಗೋಡೆ ಬರಹ ಇದೆಲ್ಲವೂ ಕನೆಕ್ಟ್ ಆಗ್ತಾ ಇದೆ. ಮಾಜ್ ಮುನೀರ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ಆಗಸ್ಟ್ 15ಕ್ಕೆ ಚಾಕು ಇರಿದದ್ದು ಜಬೀವುಲ್ಲಾನನ್ನು ಪೊಲೀಸರು ಇಂಟ್ರಾಗೇಷನ್ ಮಾಡಿದಾಗ ವಿಡಿಯೋ ಸಿಕ್ಕಿದ್ದು ಮಾಜ್ ಮುನೀರ್ ಕಳಿಸಿದ್ದು ಅಂತ ಗೊತ್ತಾಗಿದ್ದು ಮಾಜ್ ಮುನೀರ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ಸೆಪ್ಟೆಂಬರ್ 20ನೇ ತಾರೀಕು 2022 ಕತೆ. ಸೆಪ್ಟೆಂಬರ್ 20ನೇ ತಾರೀಕು ಸಿಕ್ಕ ಮಾಜ್ ಮುನೀರ್ ಸಿಕ್ಕಾಗ ಅರ್ಥ ಆಗುತ್ತೆ, ಒಂದು ಪಕ್ಕಾ ಟೀಮ್ ಕೆಲಸ ಮಾಡ್ತಾ ಇದೆ ಇಲ್ಲಿ. ಬಡ್ಡಿಂಗ್ ಭಯೋತ್ಪಾದಕರ ಟೀಮ್ ಕೆಲಸ ಮಾಡ್ತಾ ಇದೆ ಒಂದು. ಆವಾಗ ಉಳಿದವರ ಎಲ್ಲರ ಹೆಸರುಗಳು ಹೊರಗೆ ಬರ್ತವೆ. ಮಾಜ್ ಮುನೀರ್ ಅರೆಸ್ಟ್ ಆದಾಗ ಕ್ಲಿಯರಾಗಿ ಗೊತ್ತಾಗೋದು ಅಬ್ದುಲ್ ಮತೀನ್ ತಾಹಾ ಈ ಟೀಮ್ನ ಲೀಡರಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅಬ್ದುಲ್ ಮತೀನ್ ತಾಹಾ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಆಗಿದ್ದಾನೆ ಈಗ. ತೀರ್ಥಹಳ್ಳಿ ಅವನು, ಇವನೇ ಟೀಮ್ ಲೀಡರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇವರ ಟೀಮ್ನಲ್ಲಿ ಇನ್ನೊಬ್ಬ ಇದ್ದಾನೆ, ಅರಾಫತ್ ಅಲಿ, ತೀರ್ಥಹಳ್ಳಿ ಅವನೇ. ಲಾಸ್ಟ್ ಇಯರ್ ಅರೆಸ್ಟ್ ಮಾಡಿದ್ರು. ಅವನು ಕೀನ್ಯಾದಲ್ಲಿದ್ದ. ಕೀನ್ಯಾದಿಂದ ಇಂಡಿಯಾಗೆ ಬರ್ತಿದ್ದಾನೆ ಅಂತ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇತ್ತು. ಅವನಿಗೆ ಗೊತ್ತಿರಲಿಲ್ಲ, NIAದವ್ರಿಗೆ ಗೊತ್ತಿದೆ ನಾನು ಬರ್ತಿರೋದು ಅಂತ. ವೇಟ್ ಮಾಡ್ಕೊಂಡಿದ್ರು NIAದವ್ರು ಡೆಲ್ಲಿ ಏರ್ಪೋರ್ಟ್ನಲ್ಲಿ. ಬಂದ ತಕ್ಷಣ ಹಾಕ್ಕೊಂಡ್ರು.
ಆ ಟೀಮಿನ ಇನ್ನೊಬ್ಬ ಮೆಂಬರ್ ತೀರ್ಥಹಳ್ಳಿ ಅವನು. ಮೊಹಮ್ಮದ್ ಶಾರಿಕ್ ಅನ್ನೋನು ಕೂಡ ಇದೇ ಟೀಮ್ನಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ. ಮೊಹಮ್ಮದ್ ಶಾರಿಕ್ ಯಾರು ಹೇಳಿ? ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ದೇವಸ್ಥಾನದಲ್ಲಿ ಇಡಬೇಕು ಅಂತ ಆಟೋದಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ರೆಡಿ ಇಟ್ಕೊಂಡು ತಗೊಂಡು ಹೋಗ್ತಾ ಇರ್ತಾನೆ. ಧರ್ಮ ಕರ್ಮ ಸಂಯೋಗ ಪುಣ್ಯ, ಒಂದು ರೋಡ್ ಹಂಪ್ ಬರುತ್ತೆ, ರೋಡ್ ಹಂಪಿಗೆ ಡಿಟೋನೇಟ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಅದು ಡಿಟೋನೇಟ್ ಆಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಮೊದಲಿಗೆ ಕುಕ್ಕರ್ನಲ್ಲಿದ್ದು CNG ಬ್ಲಾಸ್ಟ್ ಆಯಿತು ಅಂದರು, ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹತ್ಕೊಂತು ಅಂದರು. ಗಾಯಗೊಂಡು ನಿಂತ್ಕೊಂಡಿದ್ದ ಇವನು ಅರೆಬೆತ್ತಲೆಯಾಗಿ ಬಟ್ಟೆ ಎಲ್ಲ ಸುಟ್ಟು ಹೋಗಿ ಯಾರ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಇವಂದೇ ವಿಘ್ನೇಶ ಅಂತ ಬಂತು. ಡಾಕ್ಯುಮೆಂಟ್ ವಿಘ್ನೇಶ ಅಂತಿತ್ತು. ಕೈಗೆ ಕೇಸರಿ ದಾರ ಕಟ್ಕೊಂಡಿದ್ದ ಕೈಗೆ. ಹೆಸರು ಅವನ ಹತ್ರ ಇದ್ದ ಏನೋ ಇದರಲ್ಲಿ ಆಧಾರ್ ಕಾರ್ಡ್ನಲ್ಲಿ ವಿಘ್ನೇಶ್ ಅಂತ ಹೆಸರಿತ್ತು, ಅಡ್ರೆಸ್ಸು ಇತ್ತು ಅದರಲ್ಲಿ. ಹುಡುಕೊಂಡು ಹೋದ್ರೆ ಆ ವಿಘ್ನೇಶ ಇದ್ದ ಅಲ್ಲಿ. ತುಮಕೂರಿನಲ್ಲೆಲ್ಲ ಕೆಲಸ ಮಾಡುವಾಗ ಆಧಾರ್ ಕಾರ್ಡ್ ಕೊಟ್ಟಿದ್ದ. ಆ ಆಧಾರ್ ಕಾರ್ಡ್ಗೆ ಇವನು ತನ್ನ ಫೋಟೋ ಅಂಟಿಸ್ಕೊಂಡಿದ್ದ ಇವನು ಶಾರಿಕ್. ಅಲ್ಲಿಗೆ ಶಾರಿಕ್ ಅರೆಸ್ಟ್ ಆದಂಗಾಯಿತು. ಮೊಹಮ್ಮದ್ ಶಾರಿಕ್. ಮಾಜ್ ಮುನೀರ್ 2022 ಸೆಪ್ಟೆಂಬರ್ 20ಕ್ಕೆ ಅರೆಸ್ಟ್ ಆಗಿದ್ದ. ಸೈಯದ್ ಯಾಸಿನ್ 2022ರಲ್ಲೇ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಇವನು ಅರೆಸ್ಟ್ ಆಗಿದ್ದಾನೆ. ಕಟ್ಟ ಕಡೆಯದಾಗಿ ಈ ಟೀಮಿನ ಮುಸಮ್ಮಿರ್ ಹುಸೇನ್ ಶಾಜಿದ್ ಅರೆಸ್ಟ್ ಆಗಿದ್ದಾನೆ. ಒನ್ಸ್ ಅಗೇನ್ ತೀರ್ಥಹಳ್ಳಿ ಅವನು ಇವನು ಅಬ್ದುಲ್ ಮತೀನ್ ತಾಹಾ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಆಗಿದ್ದಾನೆ. ನಂಗೆ ಸುಮ್ಮನೆ ಅನ್ನಿಸ್ತಾ ಇರೋದು, ದಿಸ್ ಈಸ್ ಶಿವಮೊಗ್ಗ ಮಾಡ್ಯೂಲ್, ತೀರ್ಥಹಳ್ಳಿ ಮಾಡ್ಯೂಲ್. ಇತ್ತೀಚೆಗೆ ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ವಿವಾದ ಆಯಿತು. ಹನುಮಧ್ವಜ ವಿವಾದ BJP ಅವರು ಹೋದರು, ಸಂಘ ಪರಿವಾರದ ಕೆಲವು ಸಂಘಟನೆಗಳವರು ಹೋದರು. ಜೋರು ಗಲಾಟೆ, ಹನುಮಧ್ವಜ ಯಾಕೆ ಇಳಿಸಿದ್ರಿ ಅಂತ. ಕೆಲವರಿಗೆ ಮಂಡ್ಯ ಜಿಲ್ಲೆಯ ಬಗ್ಗೆ ತೀವ್ರ ಕಾಳಜಿ ಆಗ್ಬಿಡ್ತು. ಮಂಡ್ಯ ಬುದ್ಧಿಜೀವಿಗಳ ನಾಡು, ಬುದ್ಧಿವಂತರ ನಾಡು, ಆಂದೋಲನಗಳಿಗೆ ಜನ್ಮ ಕೊಟ್ಟ ನಾಡು. ಇಲ್ಲಿ ಕೋಮುವಾದ ಬೆಳೆಯೋದಕ್ಕೆ ಬಿಡಬಾರ್ದು. ರೈತ ಹೋರಾಟದ ನಾಡಿದು, ಕೋಮುವಾದ ನಡೆಯೋದಕ್ಕೆ ಬಿಡಬಾರ್ದು. ಇಲ್ಲಿ ಇಷ್ಟಿಷ್ಟು ಉದ್ದ ಬರೋದ್ರು ನಾನು ನೋಡ್ತಾನೇ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಮಂಡ್ಯ ಜಿಲ್ಲೆಗೆ ಕೋಮುವಾದ ಕಾಲಿಡೋದಕ್ಕೆ ಬಿಡಬಾರ್ದು ಅಂತ. ಶಿವಮೊಗ್ಗ ಕರ್ನಾಟಕದ ಆಂದೋಲನಗಳ ತವರು ಆ ಜಿಲ್ಲೆ. ರೈತ ಹೋರಾಟ ತಗೊಳ್ಳಿ ಇದೆ, ಗೇಣಿದಾರರ ಹೋರಾಟ ಇದೆ, ಸಮಾಜವಾದಿ ಹೋರಾಟ ಅಂದ ತಕ್ಷಣ ನಮ್ಗೆ ನೆನಪಾಗದು ಶಿವಮೊಗ್ಗ ರೀ. ಸಮಾಜವಾದಿ ಹೋರಾಟ ನೆನಪಾಗದೆ ಶಿವಮೊಗ್ಗ ನಮಗೆ. ಹೋರಾಟಗಳ ಆಂದೋಲನಗಳ ತವರೋದು. ಎಲ್ಲಕ್ಕಿಂತ ಕುವೆಂಪು ಅವರ ಜಿಲ್ಲೆ, ವಿಶ್ವಮಾನವ ಸಂದೇಶ ಸಾರದಂಥ ಕುವೆಂಪು ಅವರ ಜಿಲ್ಲೆ. ನೋಡ್ತಾನೇ ಇದ್ದೀನಿ ನಾನು, ಒಬ್ಬನಿಗೂ ಕೂಡ ಶಿವಮೊಗ್ಗ ಹಿಂಗೆ ಕೋಮುವಾದಿಗಳ ಕೈಗೆ ಸಿಕ್ಕಿ ಹೋಗ್ಬಿಡ್ತು ಅಂತ ಅನ್ನಿಸ್ತಾ ಇಲ್ಲ. ಮಂಡ್ಯದ ಕೆರಗೋಡು ಧ್ವಜ ವಿವಾದ ಆದಾಗ ಇಷ್ಟಿಷ್ಟುದ್ದ ಮೊಳಕಾಲುದ್ದ ಬರೆದ್ರಲ್ಲ, ಮಂಡ್ಯದ ಇತಿಹಾಸವನ್ನು ವಿವರಿಸಿ ಇಲ್ಲಿಗೆ ಕೋಮುವಾದಿಗಳು ಬರಬಾರ್ದು, ಕೋಮುವಾದಿಗಳ ಕೈವಶ ಆಗೋದಕ್ಕೆ ಬಿಡಬಾರ್ದು ಈ ಜಿಲ್ಲೆಯನ್ನು ಅಂತ. ಶಿವಮೊಗ್ಗದ ವಿಷಯದಲ್ಲಿ ಇಲ್ಲ. ಆ ವರ್ಗದವರು ಯಾಕೆ ರಿಲೆವೆನ್ಸನ್ನು ಕಳ್ಕೊಂಡಿದ್ದಾರೆ ಅಂದರೆ ಈ ಕಾರಣಕ್ಕೆ, ಇದೇ ಕಾರಣಕ್ಕೆ. ಅವರು ಒಂದು ಕೋಮುವಾದಿಯ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೊಂಡು ಇನ್ನೊಂದು ಕೋಮುವಾದಿಯನ್ನು ವಿರೋಧಿಸ್ತಾ ಇರ್ತಾರೆ, ಅಥವಾ ಒಂದು ಕೋಮುವಾದಿಯನ್ನು ವಿರೋಧಿಸ್ತಾ ಇರ್ತಾರೆ, ಇನ್ನೊಂದು ಕೋಮುವಾದಿಯ ಬಗ್ಗೆ ಮಾತಾಡೋದಿಲ್ಲ ಅವರು. ಇದು ಕೋಮುವಾದ ಅಲ್ಲ, ಇದು ಭಯೋತ್ಪಾದನೆ. ಏನು ರೋಗ ಆಗಿತ್ತು ಇವ್ರಿಗೆ? ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕೂತ್ಕೊಂಡು ಯಾವುದಕ್ಕಾಗಿ ಬಾಂಬ್ ತಯಾರು ಮಾಡಿದ್ರು, ಯಾವುದಕ್ಕಾಗಿ ಗೋಡೆ ಬರಹ ಬರೆದ್ರು, ಯಾಕೆ ದೇವಸ್ಥಾನದಲ್ಲಿ ಇಡೋದಕ್ಕೆ ಹೋಗಿದ್ರು, ಯಾಕೆ ರಾಮೇಶ್ವರಂ ಕಾಫೆನಲ್ಲಿ ಇಡೋದಕ್ಕೆ ಬಂದರು? ಹೋಮ್ ಮಿನಿಸ್ಟರ್ ಹೇಳ್ತಾರೆ ಮೋಟಿವ್ ಗೊತ್ತಾಗಬೇಕಂತೆ. ಮೋಟಿವ್ ಅಂದರೆ ಯಾವ ಉದ್ದೇಶಕ್ಕಾಗಿ ಇಡುವುದಕ್ಕೆ ಬಂದರು ಅನ್ನೋದು ಗೊತ್ತಾಗಬೇಕಂತೆ, ತನಿಖೆಯಿಂದ ತಿಳಿಬೇಕಂತೆ. ನಿಧಾನಕ್ಕೆ ತಿಳ್ಕೊಳ್ಳಿ. ಕೇವಲ ರಾಮೇಶ್ವರಂ ಕೆಫೆ ಒಂದೇ ಅಲ್ಲ, IAS ಇಲ್ಲಿ ಟೆರರ್ ಅಟ್ಯಾಕ್ ಆಯಿತು, ಮೋಟಿವ್ ತಿಳ್ಕೊಳ್ಳಿ. ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಯಿತು ಬೆಂಗಳೂರಿನಲ್ಲಿ, ತಿಳ್ಕೊಳ್ಳಿ ಮೋಟಿವು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ನಡೀತಿದ್ರೆ ಹೊರಗಡೆ ಬಾಂಬ್ಗಳ ಸಿಡಿದು ತಿಳ್ಕೊಂಡ್ರ ಮೋಟಿವು. ಮುಂಬೈ ಮೇಲೆ ಟೆರರ್ ಅಟ್ಯಾಕ್ ಆಯಿತು,
ಅಕ್ಷರಧಾಮದ ಮೇಲೆ ದಾಳಿ ಆಯಿತು, ಟ್ರೇನ್ನಲ್ಲಿ ಬಾಂಬ್ಗಳು ಸಿಡಿದ್ವು, ಬಸ್ನಲ್ಲಿ ಬಾಂಬ್ಗಳು ಸಿಡಿದ್ವು. ತಿಳ್ಕೊಂಡ್ರ ಮೋಟಿವು? ಗೊತ್ತಾಯ್ತಾ ಮೋಟಿವು? ಅಮಿತ್ ಮಾಳವೀಯ BJPಯ ನಾಯಕ ಪಶ್ಚಿಮ ಬಂಗಾಳದಲ್ಲಿ ಇವರು ಅರೆಸ್ಟ್ ಆದ ನಂತರ ಆರೋಪ ಮಾಡ್ತಾರೆ, ಪಶ್ಚಿಮ ಬಂಗಾಳ ಹೆಂಗೆ ಭಯೋತ್ಪಾದಕರ ಸ್ವರ್ಗ ಆಗ್ತಾ ಇದೆ ನೋಡಿ. ಮಮತಾ ಬ್ಯಾನರ್ಜಿಯವರ ಆಡಳಿತದಲ್ಲಿ ಪಶ್ಚಿಮ ಬಂಗಾಳ ಭಯೋತ್ಪಾದಕರ ಸ್ವರ್ಗ ಆಗ್ತಾ ಇದೆ ಅಂತ. ಅದಕ್ಕೆ ಪಶ್ಚಿಮ ಬಂಗಾಳ ಪೊಲೀಸರ ಕ್ಲಾರಿಫಿಕೇಷನ್. ಈ ಕಾರ್ಯಾಚರಣೆಯಲ್ಲಿ ಪಶ್ಚಿಮ ಬಂಗಾಳ ಪೊಲೀಸರು ಪಾಲ್ಗೊಂಡಿದ್ದರು. ಬಂಗಾಳದ ಪೊಲೀಸರ ಪಾತ್ರ ಕೇಂದ್ರೀಯ ಏಜೆನ್ಸಿಗಳೇ ಒಪ್ಕೊಂಡಿದ್ದಾವೆ. ಯಾವತ್ತಿಗೂ ಪಶ್ಚಿಮ ಬಂಗಾಳ ಭಯೋತ್ಪಾದಕರಿಗೆ ಸುರಕ್ಷಿತ ಸ್ವರ್ಗ ಅಲ್ಲ ಅಂತ. ಮಮತಾ ಬ್ಯಾನರ್ಜಿ ಯಾಕೆ ಇದರ ಬಗ್ಗೆ ಮಾತಾಡ್ತಿಲ್ಲ ಅಂತ ಅಮಿತ್ ಮಾಳವೀಯ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಇನ್ನು ಕರ್ನಾಟಕದಲ್ಲಿ BJP ಟ್ವಿಟರ್ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಿದರು, ಜಿಹಾದಿ ಟಿಪ್ಪು ಸುಲ್ತಾನನ ಅಭಿಮಾನಿಗಳು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಭಯೋತ್ಪಾದಕರಿಗೆ ಬಲ ಬಂದಿದೆ. ಸಿದ್ದರಾಮಯ್ಯನವರ ನೀತಿಗಳಿಂದ ISIS ಈಗ ಕರ್ನಾಟಕದಲ್ಲಿ ತನ್ನ ಅಂಗಡಿ ಸ್ಥಾಪಿಸಲು ಮುಂದಾಗಿದೆ, ಇತ್ಯಾದಿ ಇತ್ಯಾದಿ. BJPಯವ್ರದ್ದು ಟ್ವೀಟ್ ಇದು. ಇನ್ನು ಘಟನೆ ನಡೆದ ದಿವಸ 42 ದಿನಗಳ ಹಿಂದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಯಾರೋ ಸ್ಫೋಟ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಬಿಸ್ನೆಸ್ ರೈವಲ್ರಿ ಇರಬಹುದಾ ಅಂತ ತನಿಖೆ ನಡೀತಾ ಇದೆ ಅಂತ. ಈಗ ರಾಮೇಶ್ವರಂ ಕೆಫೆ ಮಾಲೀಕರು ಬಿಸ್ನೆಸ್ ತುಂಬ ಚೆನ್ನಾಗಿದೆ, ಅವ್ರದ್ದು ತುಂಬ ಚೆನ್ನಾಗಿ ಬಿಸ್ನೆಸ್ ಇದೆ ಅನ್ನೋದನ್ನು ನೋಡಿ ತಾಳಿಕೊಳ್ಳೋದಕ್ಕಾಗದೆ ಅವರ ಬಿಸ್ನೆಸ್ ರೈವಲ್ಸ್ ವ್ಯವಹಾರದಲ್ಲಿ ಇರ್ತಾವಲ್ಲ, ಆಗಿ ಬರೋದಿಲ್ಲ, ಅವ್ರು ಯಾರು ಬಾಂಬ್ ಬಿಟ್ಟು ಹೋಗಿದಾರಾ ಅಂತ ತನಿಖೆ ನಡೀತಾ ಇದೆ ಅಂದಿದ್ರು. ಅದಕ್ಕೆ ಅಶೋಕ್ ಅವರು ಇವತ್ತು ಕೌಂಟ್ರ್ ಕೊಟ್ಟಿದ್ದಾರೆ. ಹೋಟೆಲ್ ನಡುವಿನ ಕಾಂಪಿಟೇಷನ್ ಕಾರಣ ಅಂದರು. ಮಂಗಳೂರು ಬಾಂಬ್ ಬ್ಲಾಸ್ಟ್ ಆದಾಗ ಅವರನ್ನು ಬ್ರದರ್ಸ್ ಅಂದರು. ಪ್ರಕರಣವನ್ನು NIA ತನಿಖೆಗೆ ವಹಿಸೋದಕ್ಕೆ 3 ದಿವಸ ಟೈಮ್ ತಗೊಂಡ್ರು. ಮಮತಾ ಬ್ಯಾನರ್ಜಿ ಅವ್ರನ್ನ ಸಾಕ್ತಿದ್ದಾರೆ ಅನ್ನಿಸ್ತಾ ಇದೆ. DK ಶಿವಕುಮಾರ್ ಪರಮೇಶ್ವರ್ ಉತ್ತರ ಕೊಡಬೇಕು ಅಂತ. ಇನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಬಂಗಾಳದ ದೀಘಾ ಅನ್ನೋ ಊರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಮೋಟಿವ್ ಏನಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಮೋಟಿವ್ ಏನಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರೇ ಆದರೂ ಎಲ್ಲ ವಿಡಿಯೋಗಳಿದೆ. ಕಂಪ್ಲೀಟು ಆಲ್ಮೋಸ್ಟ್ ಆಲ್ 2-3 ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರು ಏನು ತೊಂದರೆ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ರಾಮೇಶ್ವರ ಬ್ಲಾಸ್ಟ್ ಆದ ಮೇಲೆ ಇಡೀ ಬೆಂಗಳೂರು ಒಂದು ರೀತಿ ತಲ್ಲಣ ಆಗೋದು. ಪರಮೇಶ್ವರ್ ಅಂತೂ ಇದೊಂದು ಸಾಮಾನ್ಯ ಕಾರ್ಯ ಅಂತ ಹೇಳಿದ್ರು. DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಮೇಶ್ವರ್ ಕೆಫೆಗೆ ಇನ್ನೊಂದು ಹೋಟ್ಲು ಕಾಂಪಿಟೇಷನ್ ಅಂತ, ಯಾವ ರೀತಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಂತ ಭಯೋತ್ಪಾದಕ DK ಶಿವಕುಮಾರ್ ಓಟ್ಗೋಸ್ಕರ ನಮ್ಮನ್ನ ಬ್ರದರ್ ಅಂದ್ರು. ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ರಿ NIA ಕೊಡ್ಬೇಕು ಅಂತ. 3 ದಿನ ಆದ್ಮೇಲೆ ಅದನ್ನ NIAಗೆ ಒಪ್ಪಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತು. ಇವತ್ತು ಒಂದು ರೀತಿ ಮಮತಾ ಬ್ಯಾನರ್ಜಿ ಒಂದು ರೀತಿ ಇವ್ರನ್ನೆಲ್ಲ ಸಾಕ್ತಾ ಇದಾರನೋ ಅಂತ ಅನ್ಸುತ್ತೆ. ತಂಗುದಾಣ ಪರಮೇಶ್ವರರು DK ಶಿವಕುಮಾರ್ ಅವರು ಉತ್ತರ ಕೊಡಬೇಕು. ಇವ್ರನ್ನೆಲ್ಲ ಬ್ರದರ್ಸು, ನಮ್ಮ ವ್ಯವಹಾರಿಕವಾದಂತ ಒಂದು ವಿರೋಧ ಅಂತ ಹೇಳಿದ್ರಲ್ಲ, ಇವಾಗ ಏನ್ ಹೇಳ್ತೀರಪ್ಪ ಕಾಂಗ್ರೆಸ್ ಅವರೇ? ನಿನ್ನೆ ರಾತ್ರಿ NIAನವರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಅದು ಹಳ್ಳಿ ಊರಿನ ಹೆಸರು ದಿಗಾ ಅಂತಕ್ಕಂಥ ಊರಿನಲ್ಲಿ ಹೋಟೆಲ್ ಒಂದರಲ್ಲಿ ಇದ್ರು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಇದರ ಮೋಟಿವ್ ಏನಿದೆ, ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಥವಾ ಯಾರು ಮಾಡಿಸಿದ್ದಾರೆ ಅನ್ನೋದನ್ನೆಲ್ಲವನ್ನು ಕೂಡ ತದನಂತರ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗಡೆ ಬರುತ್ತೆ. ಇದು ಮೊದಲನೇದಾಗಿ ನಾನು NIA ಅವರಿಗೆ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ನವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ. ಇದೇ ವ್ಯಕ್ತಿಗಳು ಕಳೆದ 4.5 ವರ್ಷದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ಕೂಡ ಮಾಹಿತಿ ಇದೆ. ಮೋಟಿವ್ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಗೊತ್ತಾಗಬೇಕಿದೆ. ತನಿಖೆ ಮಾಡಿಸ್ಬೇಕು ದಯವಿಟ್ಟು, ಮೋಟಿವ್ ಏನು ಅಂತ ತನಿಖೆ ಮಾಡಿಸಿ ಅದರ ವಿವರಗಳನ್ನು ಹೋಮ್ ಮಿನಿಸ್ಟರ್ ತಗೋಬೇಕು. ಏನು ಮೋಟಿವು?
ಮುಸಾವೇರ್ ಹುಸೇನ್ ಶಾಜಿದ್ದು ಒಂದು ಹೋಟೆಲ್ ಇಟ್ಟಿದ್ದ, ಪಕ್ಕದಲ್ಲಿ ರಾಮೇಶ್ವರಂ ಕೆಫೆ ಇತ್ತು. ಮುಜವ್ವಿರ್ ಹುಸೇನಿನ ಹೋಟೆಲ್ಲೇ ನಡೀತಿರಲಿಲ್ಲ ರಾಮೇಶ್ವರ ಕೆಫೆಯಿಂದ, ಅವನು ಬಾಂಬ್ ಬಿಟ್ಟ. ಅಥವಾ ರಾಮೇಶ್ವರಂ ಕೆಫೆ ಮಾಲೀಕರು ಇವನ ಆಸ್ತಿ ಹೊಡೆದಿದ್ರು, ಅಥವಾ ಪರಸ್ಪರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರು. ಏನಾದ್ರು ಮೋಟಿವ್ ಇರಬೇಕಲ್ಲ. ಹೋಮ್ ಮಿನಿಸ್ಟರ್ ಹೇಳೋದ ಪ್ರಕಾರ ಮೋಟಿವ್ ಏನು ತಿಳ್ಕೋಬೇಕು. ಮೋಟಿವನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡ ನಂತರ ಸಾಧ್ಯ ಆದರೆ ಹೋಮ್ ಮಿನಿಸ್ಟರು ರಾಜ್ಯದ ಜನರಿಗೆ ನಮ್ಮಂಥ ಏನು ತಿಳುವಳಿಕೆ ಇಲ್ಲದೆ ಇರೋರು ಹೇಳಬೇಕು, ಇಂತಿಂಥ ಮೋಟಿವ್ಗಾಗಿ ಇವರು ಬಾಂಬ್ ಬಿಟ್ಟಿದ್ರು ಅಂತ. ಕಳಕಳೆಯ ಮನವಿ ರಾಜ್ಯದ ಜನರ ಪರವಾಗಿ. ಈ ಅರೆಸ್ಟ್ ಆದ್ನಲ್ಲ ಅಬ್ದುಲ್ ಮತೀನ್ ತಾಹಾ, ಇವರ ತಂದೆ ಇವನು ಇಡೀ ಮಾಡ್ಯೂಲ್ ಓಪನ್ ಆಯ್ತಲ್ಲ, ಮಾಡ್ಯೂಲ್ ಓಪನ್ ಆದಂಥ ಸಂದರ್ಭದಲ್ಲಿ ಇವನು ಅಬ್ಸ್ಕಾಂಡಿಂಗು. ಅವ್ರ ತಂದೆನ ಕೂಡಿಸ್ಕೊಂಡು ಮಾತಾಡಿದ್ದೆ ನಾನು. ನಂಗೆ ಮೊನ್ನೆ ನಮ್ಮ ರಿಪೋರ್ಟರ್ ಹೇಳಿದ್ರು ತೀರ್ಕೊಂಡ್ರು ಅವ್ರ ಮನೆ, ಇತ್ತೀಚೆಗೆ ತೀರ್ಕೊಂಡಿದ್ದಾರೆ ಅಂತ. ಸುಮ್ಮನೆ ಒಂದು 2 ನಿಮಿಷ ಏನು ಮಾತಾಡಿದ್ರು ಅವತ್ತವರು ಅಂತ ಕೇಳಿಸ್ಕೊಳ್ಳಿ ಒಂದು ಸಲ. ನಮಸ್ಕಾರ ಮನ್ಸೂರ್ ಅಹಮದ್ ಅವರೇ. ನಮಸ್ಕಾರ ಸರ್. ನನಗೆ ತಮ್ಮನ್ನು ಕೂಡಿಸ್ಕೊಂಡು ತಲೆ ತಪ್ಪಿಸಿಕೊಂಡಿರುವ ಶಂಕಿತ ಭಯೋತ್ಪಾದಕ ಮತೀನ್ನ ತಂದೆ ಅನ್ನೋದಕ್ಕೂ ಹಿಂಸೆ ಆಗುತ್ತೆ. ಯಾಕಂದರೆ ತಾವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿರುವಂಥ ಯೋಧರು. ಒಬ್ಬ ಯೋಧನಿಗೆ ಸಂಕಟ ಆಗುತ್ತೆ ಆ ಮಾತುಗಳನ್ನು ಕೇಳೋದಕ್ಕೆ, ನನಗೆ ಅರ್ಥ ಆಗುತ್ತೆ. ಅದು ಎಷ್ಟು ಜನ ಮಕ್ಕಳು ತಮಗೆ? 3 ಜನ. ಗಂಡು ಮಕ್ಕಳ? 2 ಗಂಡು 1 ಹೆಣ್ಣು. ಓಕೆ. ಇವನನ್ನು ಮತ್ತಿನನ್ನು ಇಂಜಿನಿಯರಿಂಗ್ ಓದಿಸೋದಕ್ಕೆ ಬೆಂಗಳೂರಿಗೆ ಕಳಿಸಿದ್ರಂತೆ? ಹೌದು. ಎಲ್ಲಿ ಹೆಂಗೆ ದಾರಿ ತಪ್ಪಿದ್ದು ಹೆಂಗೆ ಸರ್ ಇವನು? ಅದು ದಾರಿ ತಪ್ಪಿದ್ದು ನಮಗೆ ಗೊತ್ತಿಲ್ಲ. ಹ್ಞೂ. ಅದು ಏನು ಅದು ಏನು ಬೆಂಗಳೂರಲ್ಲಿ ಅದು ಇದಾಗಿತ್ತು, ಅವಾಗಿಂದ ನಮಗೆ ಗೊತ್ತಾಗಿರೋದು. ಅವನು ದಾರಿ ತಪ್ಪಿದ್ದಾನೆ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಯಾವತ್ತು. ಓಕೆ. ಎಲ್ಲಿ PUC ತನಕ ಎಲ್ಲಿ ಓದಿದ್ದ ಇವನು? ಆದರೆ ಈಗ ನೀವೆಲ್ಲ ಹೇಳಿದ ಹಾಗೆ ಇಲ್ಲೇ ಇದೇ ಊರಲ್ಲಿ. ಎಷ್ಟು ಪರ್ಸೆಂಟ್ ಮಾಡಿದ್ದ PUCಲಿ? PUCಯಲ್ಲಿ ಫಸ್ಟ್ ಕ್ಲಾಸ್ ಇರಬೇಕು. ಫಸ್ಟ್ ಕ್ಲಾಸು. ಎಂಜಿನಿಯರಿಂಗ್ ಸೀಟ್ ಎಲ್ಲಿ ಸಿಕ್ಕಿದ್ದು ಬೆಂಗಳೂರಲ್ಲಿ? ಅದು ವೈಟ್ ಫೀಲ್ಡಲ್ಲಿ MVJ ಕಾಲೇಜ್. ಓಕೆ. ನಿಮಗೆ ಯಾವಾಗ ಗೊತ್ತಾಯಿತು ತಮಿಳುನಾಡಿನಲ್ಲಿ ಒಬ್ಬ RSS ಲೀಡರ್ ಮರ್ಡರ್ ಕೇಸ್ನಲ್ಲಿ ನಿಮ್ಮ ಮಗನ ಹೆಸರಿದೆ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯಿತು? ಅದು ಇವತ್ತವರೆಗೂ ಅದರಲ್ಲಿ ಅವನದು ಗೊತ್ತಾಗಿಲ್ಲ. ಬರೇ ಬೆಂಗಳೂರಲ್ಲಿ ಯಾರೋ ಬಂದಿದ್ದರು ಅವ್ರ ರೂಮ್ ಹತ್ರ ಅಂತ ಅದು ನಮಗೆ ಮೀಡಿಯಾದಿಂದ ಮತ್ತು ಇದು ನ್ಯೂಸಿಂದ ಗೊತ್ತಾಗಿರೋದು. ಆವತ್ತಿನಿಂದ ಇವತ್ತಿನ ತನಕ ಮಗ ಎಲ್ಲಿದ್ದಾನೆ ಅನ್ನೋದೇ ನಿಮಗೆ ಗೊತ್ತಿಲ್ಲ? ಇಲ್ಲ. 3 ವರ್ಷ ಆಯಿತಾ? ಆಗ್ತಾ ಉಂಟು. ಹುಡುಕ ಪ್ರಯತ್ನನಾರು ಮಾಡಿದ್ರ ಮಗನ್ನ? ನಾವು ಎಲ್ಲಿ ಅಂತ ಹುಡುಕೋದು? ತಮಗೆ ಗೊತ್ತಿದ್ದ ಪ್ರಕಾರ ಮತ್ತಿನ್ ಎಂಥ ಹುಡುಗ? ನಮಾಜಿ ಆಗಿದ್ನಾ? ಧರ್ಮ ಗ್ರಂಥಗಳನ್ನು ನಿರಂತರವಾಗಿ ಅಧ್ಯಯನ ಮಾಡೋದು, ಧರ್ಮದ ದಾರಿಯಲ್ಲಿ ನಡೀತೀನಿ ಈ ಥರದಿತ್ತ? ಯಾವುದಾದ್ರು ಸಂಘಟನೆಗಳ ಪರಿಚಯ ಇತ್ತ? ಯಾವುದಾದ್ರೂ ಮಸೀದಿಗೆ ನಿರಂತರವಾಗಿ ಹೋಗ್ತಿದ್ನಾ? ಹಾಗೇನೂ ಇರಲಿಲ್ಲ. ಬರೀ ನಮ್ಮ ಮುಸ್ಲಿಂ ಧರ್ಮದ ಪ್ರಕಾರ ಇದ್ದ, ನಮಾಜಿ ಮಾಡ್ತಾ ಇದ್ದ. ಆದರೆ ಈಗ ಯಾವ ಸಂಘಟನೆಯಲ್ಲಿ ಇದ್ದ ಅದೆಲ್ಲ ಗೊತ್ತಿಲ್ಲ. PUC ಮಾಡುವಾಗ ನಿಮ್ಮ ಮನೇಲೇ ಇದ್ನಲ್ವಾ? ಹೌದು. ಆವಾಗ ಅವನು ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೆಂಗಿತ್ತು? ಯಾರ್ಯಾರು ಇದ್ದರು ಫ್ರೆಂಡ್ಸು? ಯಾರ ಜೊತೆಗೆ ಓಡಾಡ್ತಿದ್ದ? ಎಲ್ಲಿ ಹೋಗ್ತಿದ್ದ? ಎಲ್ಲಿ ಬರ್ತಿದ್ದ? ಏನಾದ್ರು ಗೊತ್ತಿತ್ತಾ ನಿಮಗೆ? ನಾನು ಆವಾಗಲೇ ಜಸ್ಟ್ ಆರ್ಮಿಯಿಂದ ರಿಟೈರ್ ಆಗಿದ್ದು. ಅವನು PUC ಓದುವಾಗ ಅಲ್ಲಿವರೆಗೂ ನಾನು ದೇಶ ಸೇವೆಯಲ್ಲಿ ಭಾರಿ ದೂರ ಇದ್ದೆ ಮನೆಯಿಂದ. ನಾನು ಜಮ್ಮು ಕಾಶ್ಮೀರನಲ್ಲಿ ನಂದು ಲಾಸ್ಟ್ ನನ್ನ ಸರ್ವಿಸ್ ಪೂಂಚ್ ಹತ್ರ. ಓಕೆ. ಎಲ್ಲ ನಂದು 26 ವರ್ಷ ಜೀವನ ನಾನು ದೇಶ ಸೇವೆಯಲ್ಲಿ ತೊಡಗಿಸ್ಕೊಂಡು ಪೂರ್ತಿ ಹಿಮಾಲಯ, ಅದು ಲದ್ದಾಖ್ ಗ್ಲೇಷಿಯರು, ಆಸಾಮು ಎಲ್ಲ, ಜಮ್ಮು ಕಾಶ್ಮೀರಲ್ಲಿ, ರಾಜಸ್ಥಾನಲ್ಲಿ, ಆಸಾಮ್ನಲ್ಲಿ ಎಲ್ಲ ಕಡೆ ನಾನು ದೇಶ ಸೇವೆ ಮಾಡಿ ಬಂದೆ. ಅದಕ್ಕೆ ಸಂಕಟ ಆಗೋದು ಮನ್ಸೂರ್ ಅವರೇ. ನಾನು ಹೇಳಿದ್ದು ಅಪ್ಪ 26 ವರ್ಷ ಗಡಿ ಕಾಯ್ದು ದೇಶದ ಭದ್ರತೆಯನ್ನು ಕಾಪಾಡಿ ಬಂದಿರುವಂಥದ್ದು. ಇವತ್ತಿಲ್ಲ ಮನ್ಸೂರ್ ಅಹಮದ್ ಅವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮಗ ಟೆರರಿಸ್ಟ್ ಅನ್ನೋದನ್ನು ತಂದೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಸಹಜ ಕೂಡ ಅದು.
ನನ್ನ ಮಗ ಅಮಾಯಕ, ಏನೋ ಒಂದು ಅಧ್ವಾನ ಆಗಿರ್ಬೇಕು, ಏನೋ ಮಿಸ್ಟೇಕ್ ಆಗಿರ್ಬೇಕು, ತನಿಖಾ ಸಂಸ್ಥೆಗಳೇನೋ ತಪ್ಪು ತಿಳ್ಕೊಂಡಿರ್ಬೇಕು ಅಂತ. ಏನು ಇವರೇ ಹೇಳ್ತಿರೋದಲ್ಲ, ನಾನು ಯಾಸಿನ್ ಭಟ್ಕಳ ಮನೆಗೆ ಹೋಗಿದ್ದೆ, ಭಟ್ಕಳದಲ್ಲಿ. ನಿಮ್ಮ ಮಗ ಇಂಥ ಟೆರರಿಸ್ಟ್ ಅನ್ನೋ ಆರೋಪಗಳಿದಾವಲ್ಲ, ಏನು ಹೇಳ್ತೀರಿ ಅಂದರೆ, ಇಲ್ಲ ಸರ್ ಎಲ್ಲ ಸುಳ್ಳು. ಒಂದು ದಿವಸ ತ್ರಿಬಲ್ ರೈಡಿಂಗ್ ಬೈಕಲ್ಲಿ ಹೋಗ್ತಿದ್ದಂತೆ, ಅವನ ಹತ್ರ ಲೈಸೆನ್ಸ್ ಇರಲಿಲ್ಲ, ಪೊಲೀಸರು ಕೈ ಹಾಕಿದ್ರು. ಪೊಲೀಸರು ಹಿಡಿದು ದಂಡ ಹಾಕ್ತಾರೆ ಅಂತ ಆತ ತಪ್ಪಿಸ್ಕೊಂಡು ತಿರುಗಿಸ್ಕೊಂಡು ಓಡೋದ, ಪೊಲೀಸರು ಬೆನ್ನತ್ತಿದ್ರು, ಇವನು ಎಸ್ಕೇಪ್ ಆಗಿಬಿಟ್ಟ. ಟ್ರಾಫಿಕ್ ಪೊಲೀಸರು ದಂಡ ಹಾಕ್ತಾರೆ ಅನ್ನೋ ಭಯಕ್ಕೆ ಮನೆಗೆ ಬರಲಿಲ್ಲ. ಇವನು ಹೆಂಗೂ ಎಸ್ಕೇಪ್ ಆಗಿದ್ದಾನೆ ಅಂತ ಎಲ್ಲ ಭಯೋತ್ಪಾದನೆ ಕೇಸ್ಗಳನ್ನು ನನ್ನ ಮಗನ ಮೇಲೆ ಹಾಕ್ಬಿಟ್ರು ಅಂತ ಅವ್ರ ತಂದೆ ತಾಯಿ ಹೇಳ್ತಿದ್ರು. ಏನಂತೀರಿ ಅದಕ್ಕೆ? ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.